ಮೊಲಗಳು ಸಾಕೋದ್ರಿಂದ ಏನೇನು ಆದಾಯ ಐತೆ ಅಂತ ವಿಡಿಯೋದಲ್ಲಿ ಹೇಳ್ಬಿಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡ್ಕೊಡ್ರಿ, ಎಲ್ಲೂ ಸ್ಕಿಪ್ ಮಾಡೋಕೆ ಹೋಗ್ಬಿಡ್ರಿ. ಫಸ್ಟ್ ಆಫ್ ಆಲ್ ಮೊಲ ಸಾಕೋದ್ರಿಂದ ಏನೇನು ಉಪಯೋಗ ಐತೆ ಅಂತಂದರೆ ಇವಾಗ ಮೊಲಗಳು ಸಾಕೋದ್ರಿಂದ ಏನು ಉಪಯೋಗ ಅನ್ನೋದಿಲ್ಲ. ಯಾಕಂದ್ರಣ ಅಂದರೆ ಈಗ ಲ್ಯಾಬ್ಗಳವರು ಮತ್ತು ಲ್ಯಾಬವರು ತಗೊಳ್ಳೋದೊಂದು ಬಿಟ್ರೆ ಏನು ಯಾವುದೇ ರೀತಿ ಉಪಯೋಗ ಇರೋದಿಲ್ಲ ಮೊಲಗಳಲ್ಲಿ. ಅಂತಂದರೆ ತುಂಬ ಜನ ಅನ್ಕೊಂಡಿರ್ಬೋದು ಮೊಲಗಳಲ್ಲಿ ಏನೋ ದುಡ್ಡು ಮಾಡ್ಬಿಡ್ಬೋದು ಮತ್ತು ದೊಡ್ಡದಾಗಿ ದುಡ್ಡು ಮಾಡ್ಬೋದು ಮತ್ತು ಈ ಥರದ್ದೆಲ್ಲ. ಅಂತಂದರೆ ನಿಮ್ಗೇನು ಅಂತಂದರೆ ಅಕ್ವೇರಿಯಮ್ ಒಂದು ಸ್ವಲ್ಪ ಕ್ಲೋಸ್ ಆಗಿದ್ದು, ಅಕ್ವೇರಿಯಮ್ ಒಂದು ಸ್ವಲ್ಪ ಪರಿಚಯ ಇದ್ದರೆ ನೀವು ಮೊಲ ಸಾಕೋರೋಸಿ ಬ್ಲೀಡ್ ಅಂದರೆ ಒಂದು ಸ್ವಲ್ಪ ಅಮೌಂಟ್ ಬರುತ್ತೆ. ಮತ್ತು ಅಚ್ಚುಕಟ್ಟಾಗಿ ಬ್ರೀಡಿಂಗ್ ಪರ್ಪಸ್ ಸಾಕೋತು ಅಂತಂದರೆ ಮೊಲಗಳಿಂದ ಒಂದು ಸ್ವಲ್ಪ ದುಡ್ಡು ಮಾಡ್ಬೋದು. ಅಂತಂದರೆ ಇದು ಬಿಟ್ಟು ನೀವೇನಾದರೂ ಮೊಲಗಳನ್ನ ಸಾಕ್ತೀನಿ ಅಂತಂದರೆ ನಿಮ್ಗೇನಾದ್ರೂ ಅಕ್ವೇರಿಯಮರ್ಸು ಇಲ್ಲ ಲ್ಯಾಬ್ಗಳೇನಾದರೂ ಪರಿಚಯ ಇಲ್ಲ ಅಂತಂದರೆ ಹೊರಗಡೆ ಮಾಮೂಲಿ ಸೇಲ್ ಮಾಡ್ಕೋಬೇಕಾಗುತ್ತೆ. ಅಂತಂದರೆ ವೀಡಿಯೋ ಹಾಕಿ ಇಲ್ಲ ಅಂತಂದರೆ ಯಾರು ಬೇಕು ಸಾಕ್ತೀವಿ ಅನ್ನೋರು ಇತ್ತು ಅಂತಂದರೆ ಮೊಲಗಳ ಸಾಕಿ ಕೊಟ್ಕೋಬೇಕಾಯ್ತೆ. ಬಡ್ಡಿ ಮಗೊಂದು ಮೊಲಗಳಲ್ಲಿ ಏನೇನೈತೆ ಏನೇನು ಹೆಂಗೆ ಸಾಕೋದು ಅಂತ ಈ ವಿಡಿಯೋದಲ್ಲಿ ಹೇಳ್ಬಿಡ್ತೀನಿ. ಕಂಪ್ಲೀಟಾಗಿ ವೀಡಿಯೋಗಳು ನೋಡ್ಕೊಳ್ರಿ. ಫಸ್ಟ್ ಆಫ್ ಆಲ್ ಏನಪ್ಪ ಅಂತಂದರೆ ಮೊಲಗಳು ಸಾಕಿದಾಗ ಬಡ್ಡಿ ನಾವೇನೇನು ಇಲ್ಲ, ಕೆಮ್ಮೆಗಳು ಕೆರೆಯೋದು ಅಂತಂದ್ರೆ ಭಯಂಕರ ಕೆರಿತವೆ. ಅಂತಂದರೆ ಗುಂಡು ಮಾಡೋದು ಕೆರೆಯೋದು ಈ ಥರದ್ದು. ಅಂತಂದರೆ ಕೆಲವ್ರು ಅಂದ್ಕೊಂಡಿದ್ದೀರಾ ಮರಿ ಮಾಡುವಾಗ ಮಾತ್ರ ಕೆರಿತವೆ ಮತ್ತು ಮರಿ ಮಾಡದೇ ಇದ್ದಾಗೆಲ್ಲ ಏನು ಕೆರೆಯೋದಿಲ್ಲ ಅಂತ. ಅಂದರೆ ಏನಪ್ಪ ಅಂತಂದರೆ ಒಂದು ಜಾಗದಲ್ಲಿ ಒಂದೊಂದು ಇರಬೇಕು ಅನ್ನೋದು ಯಾವತ್ತೂ ಇಲ್ಲ ಅವಕ್ಕೆ ಬಡ್ಡಿ ಅನ್ನೋಕ್ಕೆ. ಅಂತಂದರೆ ಈ ಜಾಗ ಬಿಟ್ಟು ಜಾಗದಿಂದ ಆರ್ಬಿಡ್ಬೇಕು, ಎಷ್ಟೊತ್ತಿಗಾರು ಅಲ್ಲಿ ಆರ್ಬಿಡ್ಬೇಕು ಜಾಗವ. ಆ ಥರದ ಕೆಮ್ಮೆಗಳು ಮೊಲದವು. ಅಂತಂದ್ರೆ ಫಸ್ಟ್ ಆಫ್ ಆಲ್ ಅದು ಕೆಲಸ ಮೊಲದ್ದು ಕಾಲು ಕೆರ್ಕ ನಿಂತ್ಕೊಳ್ಳೋದು ಈ ಥರದ್ರಲ್ಲೇ ಎಷ್ಟೋ ಜನ ಸಾಕಾಗಿ ಮನ್ಸ್ಬಿಡೋದಿಲ್ಲ. ಮತ್ತು ಕೆಲವ್ರಿಗೆ ಮೊಲ ಕಂಡ್ರೂ ಆಗೋದಿಲ್ಲ. ಯಾಕಂದ್ರೆ ಇಲ್ಲೇ ಇರೋದು ಯಾಕೆ ಹೇಳ್ಬೇಕು. ಕೆಲವ್ರಿಗೆ ಯಾರಾದರೂ ಇವಾಗ ಬತ್ತು ಪಾರಮಳಿಕೆ ಅಂತಂದರೆ ಕೆಲವರು ಆಯ್ಕೆ ಇಲ್ಲ ಅದನ್ನ. ಅಂತಂದರೆ ಇವೆಲ್ಲ ದರಿದ್ರ, ಇವೆಲ್ಲ ಅಪಸಕುನ, ಇವೆಲ್ಲ ಹಿಂಗೆ ಅಂತ ಅನ್ಕೊಂಡಿರ್ತೀರಿ. ನಾವು ಹೋದ ವೀಡಿಯೋದಲ್ಲಿ ಆಲೇ ಹೇಳಿದೆ. ಅಂತಂದರೆ ಮೊಲ ಸಾಕೋರೆ ನಿಮ್ಗೇನು ಪ್ರಾಬ್ಲಮ್ ಆಗೋದಿಲ್ಲ. ಮಕ್ಳಿರೋ ಮನೇಲಿ ಹಸು ಇರೋ ಮನೇಲಿ ಸಾಕ್ಬಾರ್ದು ಅಂತ. ಮಕ್ಳಿರೋ ಮನೇಲಿ ಯಾಕಪ್ಪ ಸಾಕ್ಬಾರ್ದು ಅಂತಂದರೆ 5 ವರ್ಷದ ಮಕ್ಳುಗಳು ಒಳಗಡೆ ಇತ್ತು ಅಂತಂದರೆ ಅದ್ರ ಸಂಕೇತ ಏನಪ್ಪ ಅಂತಂದರೆ ಕೂದಲು ಕಿತ್ಕೊಳ್ಳೋದು. ಕೂದಲು ಕಿತ್ಕೊಂಡು ಮರಿ ಹಾಕೋ ಟೈಮ್ ಬಂದಾಗೆಲ್ಲ ಕೂದಲು ಕಿತ್ಕೊತಾ ಇರ್ತದೆ. ಅದೊಂದು ಕಾರಣಕ್ಕೆ ಮೊಲ ಸಾಕ್ಬಾರ್ದು ಅಂತ ಹೇಳಿದ್ದು. ಆಮೇಲೆ ಹಸುಗಳ್ದೇನು ಅಂತಂದರೆ ಹುಲ್ಲೊಳಗಡೆ ಏನಾದರೂ ಮಲಿಂದು ಕೂದಲು ಹೋಯ್ತು ಅಂತಂದರೆ ಮಲಿನ ಕೂದಲಿಂದ ಏನಾದರೂ ಇನ್ಸ್ಪೆಕ್ಷನ್ ಆಯ್ತದೆ ಮತ್ತು ಹಸಿಗೆ ಸಾಯೋ ಚಾನ್ಸಸ್ ಈ ಥರ ಜಾಸ್ತಿ ಆಯ್ತವೆ. ಅದಕ್ಕೆ ಮೊಲ ಸಾಕ್ಬಿಡ್ರಿ ಅಂತ ಹೇಳಿದ್ದು ವಿನಃ ಯಾವುದೇ ರೀತಿ ಮೊಲ ಸಾಕೋರು ಇನ್ನೇನು ಪ್ರಾಬ್ಲಮ್ ಆಗೋದಿಲ್ಲ. ಯಾಕಂದ್ರೆ ಇದನ್ನ ತಲೆಗೆ ಹಾಕ ಮೊಲ ಆರಾಮಾಗಿ ಸಾಕ್ಬೋದು ಎಲ್ಲ ತಗುವೆ. ಮಲಿಗೆ ಹಾಕುವಂಥ ಮೇವುಗಳು ಇನ್ನೇನು ಇಲ್ಲ. ಯಾಕಂದ್ರೆ ನಾವು 10ರಿಂದ ಸಂಜೆ ಗಂಟ ಬೈಲಲ್ಲಿ ಏನಿರ್ತದೆ ಅಂದರೆ ಹಳ್ಳಿಗಳ ಕಡೆ ಇರೋರು ಗೊತ್ತು. ಗರ್ಕೆ, ಚಿಗುರು, ಕೊನ್ನರಿ ಮತ್ತು ಈ ಥರದ್ದು ಹಚ್ಚಿಗೆ ಸೊಪ್ಪು, ನುಗ್ಗೆ ಸೊಪ್ಪು, ಪರಂಗಿ ಸೊಪ್ಪು ಯಾವುದಾಗೋರು ತಿಂತವೆ. ಅಂಥ ತಿನ್ನೋದಿಲ್ಲ ಇಂಥ ತಿನ್ನೋದಿಲ್ಲ ಅಂತ ಏನೂ ಇಲ್ಲ. ಕೊನೆ ಪಕ್ಷ ಕೆಲವ್ರ ಕಡೆ ಕಾಂಗ್ರೆಸ್ಸು ಅಂತಾರೆ, ಕೆಲವ್ರ ಕಡೆ ಜಾವನ ಅಂತಾರೆ. ಕೊನೆ ಪಕ್ಷ ಅದಾಕ್ಬಿಟ್ರು ಒಂದೊಂದು ಕಾಳು ತಿನ್ಕೊಂಡಾರು ಇದ್ದೇ ಇರ್ತವೆ. ಮೊಲೆಗೆ ಅಂಥ ಮೇವು ಇಂಥ ಮೇವು ಅಂತ ಏನೂ ಇಲ್ಲ. ನೀವು ಯಾವ ಮೇವು ಹಾಕೋರು ತಿಂತವೆ. ತಿನ್ನೋ ಕೆಪಾಸಿಟಿ ಮೊಲೆಗೈತೆ. ಅಚ್ಚುಕಟ್ಟಾಗಿ ಎಲ್ಲ ಮೇವೂ ಕೂಡ ನೀವು ಹಾಕ್ಬೋದು. ಎಲ್ಲ ಮೇವೂ ಕೂಡ ತಿನ್ನೋದಂತೂ ಪಕ್ಕ ತಿಂತವೆ. ನೀವು ಅದು ತಿನ್ನೋದಿಲ್ಲ ಇದು ತಿನ್ನೋದಿಲ್ಲ ಅಂತ ರೂಢಿ ಮಾಡೋದು ಮತ್ತು ಅದು ಇದು ಅಂತ ತಲೆ ಕೆಡಿಸ್ಕೊಳ್ಳೋದು. ಫೀಡ್ ಹಾಕ್ತೀವಿ ಮೇವು ಹಾಕ್ತೀವಿ ಅಂತ ಹಾಕೊಂಡ್ರೆ ಹಾಕೋಬೋದು, ತಿಂತವೆ. ನಿಮ್ಮ ಮೇಲೆ ಡಿಪೆಂಡು. ಆಮೇಲೆ ಮೊಲ ಸಾಕೋರು ಆದಾಯ ಐತೆ ಅಂದರೆ ಸೈಡಾಗಿ ಮಾಡ್ಕೋಬೇಕು, ಸೈಡ್ ಬಿಸ್ನೆಸ್ ಥರ. ಅಂತಂದರೆ ಈಗ ಓನಾಗಿ ಯಾವುದೇ ಕಾರಣಕ್ಕೂ ಮಾಡೋಕ್ಕಾಗೋದಿಲ್ಲ. ಅಂತಂದರೆ ಇವಾಗೇನು ಅಂತಂದರೆ ಈಗ ಬರೀ ಮೊಲನೇ ಸಾಕ್ತೀನಿ ಅಂದ್ಬಿಟ್ಟು ಬರೀ ಮೊಲನೇ ಸಾಕೋಕ್ಕೈತೆ ಕಂಪ್ಲೀಟಾಗಿ ನಾನು ಬಾಕಿ ಕೆಲಸ ಮಾಡಲ್ಲ ಅನ್ನೋದೇನಿಲ್ಲ. ಈ ಕೋಳಿ, ಕುರಿ, ಆಡು, ಕುರಿ, ದನ ಕರ ಇರುತ್ತವೆ ಸಪ್ರೇಟಾಗಿ ಸಾಕಬೇಕು. ಅದು ಮುಟ್ಬಿಟ್ಟು ಒಂದಿಗೆ ಸಾಕ್ತೀನಿ ಅನ್ನೋಕೆ ಆಗೋದಿಲ್ಲ. ಅಂತಂದ್ರೆ ಅವರು ಕಾಲು ಕೆರೆಯೋದು, ಕೋಳಿಗಳು ಎದುರ್ಕೊತವೆ. ಕೋಳಿ ಜೊತೆ ಬತ್ತು ಅಂದರೆ ಈಗ ಕುರಿ ಜೊತೆ ಇತ್ತು ಅಂತಂದರೆ ಕುರಿಗಳು ಎದುರ್ಕೊಳ್ಳೋದು ಈ ಥರದ್ದೆಲ್ಲ ಮಾಡ್ತಾ ಇರ್ತವೆ. ಅವೇನಪ್ಪ ಅಂದರೆ ಸಪ್ರೇಟಾಗಿ ಒಂದು 5-10 ಸಪ್ರೇಟಾಗಿ ಸಾಕಬೇಕು. ಇಲ್ಲ ಒಂದು 10-15-20 ಸಪ್ರೇಟಾಗಿ ಸಾಕಬೇಕಂದ್ರಣ. ಅದನ್ನು ಬಿಟ್ರೆ ಇನ್ನೇನೋ ಅದನ್ನ ಸಾಕ್ಬಿಟ್ಟು ನಾವು ಕೋಟಿಗಟ್ಟಲೆ ದುಡ್ಡು ಮಾಡ್ತೀವಿ, ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತೀವಿ, 1000 ರೂಪಾಯಿ ಯಾವುದೂ ಇಲ್ಲ. ಖರ್ಚ್ಕೊಂಡು ಕಾಸೈತೆ ಸಾಕ್ತೀನಿ ಅನ್ನೋ ಇಂಟ್ರೆಸ್ಟ್ ಇದ್ದು ಬಂದು ತಗೊಂಡು ಹೋದರೆ. ಇಲ್ಲ ಅಂದರೆ ಲ್ಯಾಬ್ ಅವರು ಮರಿ ಮಾಡಿದಾಗ ಇಷ್ಟು ಅಂತ ಅಮೌಂಟ್ ಕೊಡ್ತಾರೆ. ಇಷ್ಟು ಬಿಟ್ಕೊಂಡ್ರೆ ಮೊಲಿನಲ್ಲಿ ಯಾವುದೇ ರೀತಿ ಆದಾಯ ಅಂತೂ ಕೇಳ್ತಾ ಇದ್ದೀರಿ ತುಂಬ ಜನ. ಹಣ ಆದಾಯ ಬತ್ತಲ್ಲ ಮೊಲಿನಲ್ಲಿ ಅಂತ. ಇಷ್ಟೇ ಮೊಲಿನಲ್ಲಿ ಆದಾಯ ಅಂತಂದರೆ ಸಾಕೋರು ತೊಗೊಂಡೋಗ್ಬೇಕು, ಇಲ್ಲ ತಿನ್ನೋರು ತೊಗೊಂಡೋಗ್ಬೇಕು. ಇಲ್ಲ ಅಂತಂದರೆ ಅಕ್ವೇರಿಯಮ್ಮು ಇಲ್ಲಾಂದ್ರೆ ಲ್ಯಾಬ್ಗಳು ಈ ಥರದವು ಕೊಟ್ಕೋಬೇಕು. ಇಷ್ಟು ಬಿಟ್ಕೊಂಡ್ರೆ ಇನ್ನು ಎಲ್ಲೂ ಸೇಲ್ ಮಾಡೋಕ್ಕಾಗಲ್ಲ. ಇನ್ನೆಲ್ಲ ಹೊತ್ಕೊಂಡೋಗಿ ಸೇಲ್ ಮಾಡ್ತೀನಿ, ಇನ್ನೊಂಥವೆಲ್ಲ ಮಾರ್ಕೊತೀನಿ. ಅವೆಲ್ಲ ಏನೂ ನಿಮಗೆ ಅಷ್ಟೊಂದೇನೋ ಅಮೌಂಟ್ ಸಿಗುವಂಥ ಜಾಗಗಳಿನಲ್ವೇ ಅಲ್ಲ. ನೀವೇನೇ ಸಾಕ್ತೀವಿ ಅಂತಂದರೂ ಮನೆಗಳು ಈ ಥರ ಫಾರಮ್ಗಳಲ್ಲಿ ಸ್ಟೋಕಿಗೆ ಸಾಕೋಕ್ಕೆ ಇಷ್ಟಪಟ್ಟವ್ರು ತಗೋಕ್ಕೆ ಸಾಕೋಕ್ಕೆ ಇಷ್ಟಕ್ಕೆ ಮಾತ್ರ. ಅಂದರೆ ತುಂಬ ಜನ ಸಾಕಿರೋರಿಗೆ ಸಾಕ್ಬಿಟ್ಟು ದರಿದ್ರ ಸುತ್ತೋಗ್ಬಿಡ್ತು ಹಿಂಗೆ ಅಂತಾರೆ. ಅವೆಲ್ಲ ನಂಬಕ್ಕೆ ಹೋಗ್ಬಿಡ್ರೆ ಅವೆಲ್ಲ ಮೂಢನಂಬಿಕೆಗಳು. ಸಾಕ್ತೀನಿ ಅಂದರೆ ನಿಮ್ಮ ಇಷ್ಟ ಖುಷಿಯಿಂದ ಸ್ಟೋಕಿಗಾರು ಸಾಕೋಬೋದು. ಇಲ್ಲ ಅಂತಂದರೆ ನಿಮ್ಮ ಖುಷಿಗೆ ಆರಾಮಾಗಿ ಸಾಕೋಬೋದು ಅವನ್ನ. ನಾಯಿ ವಿಡಿಯೋ ಹಾಕಿದೆ, ಅದೊಂದು 1 ಮಿಲಿಯನ್ ಹತ್ತತ್ರನೇ ಹೊಟ್ಟೋಗೋದ ವಿಡಿಯೋ. ಅಂದರೆ ಯಾವ ಥರ ಅಂತಂದ್ರೆ ನಾಯಿ ಬೈದ್ಬಿಟ್ಟಿದೆ. ಅಂದರೆ ಬರೋದು ಕೋಳಿ ಮರಿ ತಿನ್ನೋದು, ಬಡ್ಡೆ ಇದೊಂದು ಏನು ಮಾಡೋದಿಲ್ಲ. ಏನಂದರೆ ಏನು ಇಲ್ಲಿ ಪಾರಮ್ ಹತ್ರ ಬರೀ ಕೋಳಿ ಮರಿ ತಿನ್ನೋದು, ಸೆಕ್ಯೂರಿಟಿ ನಾಯಿ ಸಾಕ್ಲಿ ಅಂತಂದರೆ ನಿದ್ದೆ ಮಾಡ್ತದೆ ಕಂದ್ರಣ ಅಂತ ಒಂದು ವೀಡಿಯೋ ಮಾಡಿ ಹಾಕಿದೆ ಕಂದ್ರಣ. ತುಂಬ ಜನ ನೋಡಿರ್ಬೋದು, ತುಂಬ ಜನ ರಿಪ್ಲೈ ಮಾಡಿದ್ರಿ ಅಣ್ಣ ನಾನು ನಾಯಿ ಕೊಡ್ತೀನಿ ಅಂತ. ನಿಮ್ದು ಯಾವ್ದಣ್ಣ ನಾಯಿ? ಇವಾಗ ಬಣ್ಣ ತೋರಿಸ್ತೀನಿ. ವಾತಾರಿಂದ ಸಂಜೆ ಗಂಟೆ ಅಚ್ಚುಕಟ್ಟಾಗಿಲ್ಲ ನಾಯಿ ಫಾರಮ್ ಹತ್ರನೇ ಕೂತ್ಕೊಳ್ಳೋದು. ಅಚ್ಚುಕಟ್ಟಾಗಿ ಇವಾಗ ಏನು ಅಂತಂದರೆ ಅಭ್ಯಾಸ ಮಾಡ್ಕೊಬಿಟ್ಟದೆ ಕೋಳಿ ಹತ್ರನೇ. ಕೋಳಿ ಬುಟ್ಟಂತೂ ಗೊತ್ತಲ್ಲ. ಫಸ್ಟು ಅನ್ಕೊಂಡಿದ್ದೆ ನಾನೆಲ್ಲ ಕೋಳಿ ಪಾಳಿ ತಿನ್ನಕ್ಬೋದು, ಕೋಳಿ ಗಿಳಿ ಮರಿ ತಿನ್ನೋಕ್ಕಿಲ್ಲ ಪಡಾಬಿಡ್ದೆ ಅಂತ. ಈ ಕೋಳಿ ಮರಿ ಪಾಳಿ ಮರಿ ಏನು ತಿನ್ನೋದಿಲ್ಲ. ಅಚ್ಚುಕಟ್ಟಾಗಿ ವಾರ ತುಂಬ ಊಟ ಮಾಡ್ಕತ್ತೆ. ಇಲ್ಲ ವಾತಾರಿಂದ ಸಂಜೆ ಗಂಟ
ಫಸ್ಟು ಏನಪ್ಪ ಅಂತಂದರೆ ಸೆಕ್ಯೂರಿಟಿ ಇಲ್ವಲ್ಲಪ್ಪ, ನಾವೆಲ್ಲರೂ ಹೋದ್ರೆ ಕಾಯ್ಬೇಕಲ್ಲಪ್ಪ, ಗ್ರೀನ್ ಮೇಸರ್ಕ ನಾಯಿ ಬತ್ತವೆ ಅನ್ಕೊಂಡಿದೆ. ಈಗ ಪಾಠ ಆಗ್ಬಿಟ್ಟದೆ, ಯಾವ ನಾಯಿನೂ ಬಿಡ್ತಲ್ಲ ಏನು ಬಿಡ್ತಲ್ಲ, ಅಚ್ಚುಕಟ್ಟಾಗಿ ಬತ್ತು ಅಂದರೆ ಒಟ್ಟಾಡ್ಸೋದು ಮತ್ತು ಬೊಗ್ಳೋದು ಪ್ರತಿಯೊಂದಕ್ಕೂ ರೂಢಿ ಆಗ್ಬಿಟ್ಟದೆ. ಇವಾಗ ಏನಾರ ಒಂದು ಹದ್ದು ಬಂತು ಅಂತಂದ್ರೆ ಮೇಲ್ಗಡೆ ಹದ್ದಾರಿ ಕೋಳಿ ಏನಾರ ಒಂದು ಚೂರು ಅಲರ್ಟ್ ಮಾಡ್ತು ಅಂದರೆ ಸಾಕು, ಇದೇ ಅಲರ್ಟ್ ಆಯ್ತದೆ ಅಂತಂದರೆ ನಾಯಿಗೂ ಟೈಮಿಂಗ್ ಬೇಕೇನೋ ಅಂತಂದರೆ ನಾನು ಗೊತ್ತಿರಲಿಲ್ಲ ಇಷ್ಟು ಟೈಮ್ ಆಗಬೇಕು ಇಷ್ಟು ಟೈಮಿಂಗ್ ಇರಬೇಕು ಅಂತ. ಬಡ್ಡಿ ಮಗೊಂದು ಇವಾಗ ಹೊಸಿ ರೂಢಿ ಆಗ್ಬಿಟ್ಟದೆ. ಹಿಂಗಾದ್ರೆ ಸರಿ, ಹಿಂಗಿದ್ರೆ ಅಚ್ಚುಕಟ್ಟಾಗಿ ನಾಯಿ ಸಾಕ್ಬೋದು, ಹಿಂಗಿಲ್ಲ ಅಂತಂದ್ರೆ ನಾನು ಇದು ಕೊಟ್ಬಿಟ್ಟು ಬೇರೆ ನಾಯಿ ತರಬೇಕರಪ್ಪ ಅಂತೆಲ್ಲ ಫಿಕ್ಸ್ ಆಗಿದೆ. ಬಟ್ ಇವಾಗೇನು ಅಂತಂದ್ರೆ ಫಾರಮ್ ಹತ್ರನೇ ಮಲಿ ಕಳೆದು ಫಾರಮ್ ಹತ್ರನೇ ಎಲ್ಲ ಅಂತಂದ್ರೆ ವಾತಾವರಣ ಸಂಜೆ ಗಂಟೆ ಏನೇನು ಐತೆ ಅದೆಲ್ಲ ಇಲ್ಲಿ ಅಚ್ಚುಕಟ್ಟಾಗಿ ಮೇಯ್ ಕಳೆದು ಮತ್ತು ಎಲ್ಲಾದ್ರೂ ಎಲ್ಲ ಅಥವಾ ಒಂದೊಂದು ರೌಂಡ್ ಹಾಕೋ ಬರೋದು ಮತ್ತು ಒಳಗಡೆ ಎಲ್ಲ ಬಂದು ನೀಟಾಗಿ ಮೊಲ ಕೋಳಿ ಎಲ್ಲನೂ ನೋಡ್ಕೊಂಡು ಅಚ್ಚುಕಟ್ಟಾಗಿ ಅಭ್ಯಾಸ ಆಗ್ಬಿಟ್ಟದೆ. ಅಂತಂದ್ರೆ ನಾವು ರೂಢಿ ಹೆಂಗೆ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡು ಅಂತ ಇವಾಗ ಅರ್ಥ ಆಯ್ತದೆ ನಮಗೆ. ಅಂತಂದರೆ ಫಸ್ಟು ಏನಪ್ಪ ಅಂತಂದ್ರೆ ಅದ್ರ ಪಾಡ್ಗಾದ ಬತ್ತಾ ಕಾಯ್ತಲ್ವಲ್ಲ ಅಂತ ಬೇಜಾರಾಯ್ತಿತ್ತು. ಇವಾಗ ಪ್ರತಿಯೊಂದು ಮೂಮೆಂಟು ಅದಕ್ಕೆ ಗೊತ್ತಾಯ್ತದೆ, ಪ್ರತಿಯೊಂದು ಅದೇ ಬಂದು ನಿಂತ್ಕೊಳ್ಳೋದು ಮತ್ತು ಪ್ರತಿಯೊಂದು ಕೋಳಿನೂ ನೋಡ್ಕೊಳ್ಳೋದು ಮತ್ತು ಇದೆಲ್ಲ ಅದೇ ಮಾಡ್ತಾ ಇರೋದ್ರಿಂದ ಒಂಚೂರು ಉಪಯೋಗ ಇವಾಗ ನಮಗೆ. ಅದಕ್ಕೆ ಒಂದಷ್ಟು ಬೆಟರ್ ಇರೋ ನಾಯಿಗಳನ್ನ ಫಾರಮ್ ಹತ್ರ ಸಾಕಬೇಕು. ತುಂಬ ನಾಯಿಗಳು ಏನು ಮಾಡ್ತವೆ ಅಂದರೆ ಪಾವು ಬತ್ತು ಅಂದರೆ ಬಿಡೋದೇ ಇಲ್ಲ, ಅವೇ ಒಟ್ಟಾಡ್ಸ್ಕೊ ಬೊಗ್ಳುಕನಾರು ನಿಂತ್ಕೋತವೆ. ಇದು ಅವಾಗ ಹಂಗೆಲ್ಲ ಮಾಡ್ತಿರಲ್ಲ, ಇವಾಗ ಪರವಾಗಿಲ್ಲ. ನನ್ನೊಂದು ಹಳೆ ನಾಯಿ ಇತ್ತು ಕರಿ ಅಂತ ಸಾಕಿದ್ದು, ಸೊದೋಯ್ತು ಪಾಪ. ಆ ನಾಯಿ ಇದ್ದಾಗ ಮಾತ್ರ ಒಟ್ಟಿನಲ್ಲಿ ಹೆಂಗೆ ಅಂತಂದರೆ ಒಂದು ಬತ್ತು ಅಂತಂದರೆ ಒಂದೇನಾರು ಬತ್ತು ಅಂತಂದರೆ ಒಂದೇನಾದ್ರು ಇತ್ತು ಅಂತಂದರೆ ಕಚ್ಚಕ್ಕೆ ಹೊಟ್ಟೋಗೋದು ಮತ್ತು ಪರ್ಚೋದು ಈ ಥರದ್ದೆಲ್ಲ ಮಾಡೋಕೆ ಹೋಯ್ತಿತ್ತು. ಇವಾಗ ಕಾಲ್ಗಳು ಬರ್ತಾ ಇರೋದೇನಪ್ಪ ಅಂತಂದ್ರೆ ಕಾಲ್ಸ್ಗಳು ಅಂತಂದ್ರೆ ಫೋನ್ ಕರೆಗಳು ಏನಕ್ಕೆ ಬರ್ತಾವೆ ಅಂತ ಹೇಳ್ಬಿಡ್ತೀನಿ ಕೇಳ್ಕೊಳ್ಕೋಣ. ಅಂದರೆ ಫಸ್ಟ್ ಆಫ್ ಆಲ್ ಏನಪ್ಪ ಅಂತಂದ್ರೆ ಫಸ್ಟು ಕೋಳಿಗಳ ಬಗ್ಗೆ ತಿಳ್ಕೊಳ್ಳೋಕ್ಕೆ ಮತ್ತು ನನ್ನ ಹತ್ರ ಇರೋದನ್ನ ಬೈ ಮಾಡೋಕ್ಕೆ ಮಾತ್ರ ಕಾಲ್ ಮಾಡ್ತಾಯಿದ್ರು. ಬಟ್ ಇವಾಗ ಏನಪ್ಪ ಅಂತಂದರೆ ನಾನು ಕಾಲ್ಸ್ಗಳು ಬರ್ತಾ ಇರೋದು, ಪ್ರತಿಯೊಬ್ಬರು ಕಾಲ್ ಮಾಡ್ತಾ ಇರೋದು, ಅಣ್ಣ ಆ ರೋಗಕ್ಕೆ ಏನು ಮೆಡಿಸನು, ಈ ರೋಗಕ್ಕೆ ಏನು ಮೆಡಿಸನು, ಅಣ್ಣ ಈ ಕೋಳಿಗೆ ಏನು ಹಾಕಬೇಕು, ಈ ಕೋಳಿ ಮೊಟ್ಟೆ ಇಕ್ತಲ್ಲ, ಈ ಕೋಳಿಗೆ ಈ ಥರ ಪ್ರಾಬ್ಲಮ್ಸು. ಬಟ್ ನೀವು ಮಾಡಿರಿ ಬೇಡ ಅನ್ನಲ್ಲ. ಬಟ್ ನಾನು ತುಂಬ ಜನ ಕೇಳ್ತಾ ಇರ್ತೀನಿ, ಕಮೆಂಟಲ್ಲೇ ಕೆಲವರು ರಿಪ್ಲೈ ಕೊಡ್ತೀನಿ, ಅಲ್ಲೇ ಕಮೆಂಟ್ ಹಾಕಿ ಮತ್ತು ಕಾಲ್ ಪಿಕ್ ಮಾಡ್ತಲ್ಲ ಅಂತೆಲ್ಲ ಕಂಪ್ಲೇಂಟ್ಸ್ ಹೇಳ್ಬೇಡಿ. ಆಮೇಲೆ ಏನು ಅಂತಂದರೆ ಕಾಲ್ ಮಾಡಿದ್ರು ಪ್ರತಿಯೊಬ್ಬರು ಅನ್ನೋದು, ಅಣ್ಣ ನೀನು ಕಾಲ್ ಪಿಕ್ ಮಾಡ್ತಾಯಿಲ್ಲ ಕಣ, ಅಣ್ಣ ನಿಂದು ಎಷ್ಟೊತ್ತು ಮಾಡಿದ್ರು ಬಿಸಿ ಬರ್ತೈತೆ ಕಣ, ಈ ಥರದ್ದೆಲ್ಲ ಹೇಳ್ತಾ ಇರ್ತೀರಿ. ನೀವೇನು ಮಾಡಿ ಅಂತಂದರೆ ಬರೀ ಕಮೆಂಟಲ್ಲಿ ಒಂದು ಕಮೆಂಟ್ ಹಾಕ್ಬಿಟ್ರೆ ನನಗೆ ಈ ಥರ ಆಯ್ತೈತಿ ಅಂತ. ಅದರಲ್ಲಿ ನಿಮಗೆ ರೋಗಗಳ ಬಗ್ಗೆನೇ ತಿಳ್ಕೊಂಡಿರಿಕ್ಲ ಕೆಲವರು. ಅಂತಂದರೆ ಇವಾಗ ತುಂಬ ಜನ ಮಾಡ್ತಾ ಇರೋದು ಅದೇನೇ, ರೋಗಗಳ ಬಗ್ಗೆ, ರೋಗ ಲಕ್ಷಣದ ಬಗ್ಗೆ, ಅದಕ್ಕೆ ಏನು ಬಂದೈತೆ ರೋಗಗಳ ಬಗ್ಗೆ ತಿಳ್ಕೊಳ್ಳೋದಿಲ್ಲ. ಡೈರೆಕ್ಟ್ ಕಾಲ್ ಮಾಡಿಬಿಡೋದು, ಅಣ್ಣ ಚಿಕನ್ ಪಾಕ್ಸ್ ಆಗೈತೆ, ಅಣ್ಣ ಆ ರೋಗ ಬಂದ್ಬಿಟ್ಟೈತೆ, ಈ ರೋಗ. ಅದಕ್ಕೆ ರೋಗ ಅನ್ನೋದು ನಿಮಗೆ ಯಾವುದ್ಯಾವುದಕ್ಕೆ ಯಾವ್ಯಾವ ಸ್ಟೇಜಲ್ಲಿ ಬರುತ್ತೆ, ಯಾವುದೊಂದು ಟೈಮ್ ಇರುತ್ತೆ. ಅಂತಂದರೆ CRD ಬರೋದು ಈ ಥರ ಟೈಮ್ಗೆ, ಮತ್ತು ನೆಗಡಿ ಶೀತ ಆಗೋದು ಒಂದು ಟೈಮ್ಗೆ, ಈ ಥರ ಒಂದೊಂದು ಟೈಮ್ ಇರುತ್ತೆ. ಅದೆಲ್ಲ ನೋಡ್ಕೊಳ್ದಿರ, ಅದೆಲ್ಲ ತಿಳ್ಕೊಳ್ದಿರ ನೀವು ಯಾವಾಗ ಬೇಕು ಅವಾಗಲೇ ಫೋನ್ ಹಾಕ್ಬಿಡೋದು, ಅಣ್ಣ ನನಗೆ ರೋಗ ಈ ಥರ ಬಂದ್ಬಿಟ್ಟೈತೆ, ಅಣ್ಣ ಈ ರೋಗಕ್ಕೆ ಈ ಮೆಡಿಷನ್ ಹೇಳು, ಮತ್ತು ಈ ರೋಗಕ್ಕೆ ಈ ಮೆಡಿಷನ್ ಹೇಳು, ಮತ್ತು ಈ ಥರದ್ದೆಲ್ಲ ಅನ್ಕೋತಾ ಇರ್ತೀರ. ಬಟ್ ಅದರಲ್ಲಿ ಏನು ಅಂತಂದರೆ ಕೋಳಿಗಳಿಗೆ ಅವಕ್ಕಾದಂಥ ಒಂದೊಂದು ಟೈಮ್ ಇರುತ್ತೆ. ಅಂತಂದರೆ ಇಂತಿಂಥ ಟೈಮ್ಗೆ ಇಂತಿಂಥದ್ದೇ ಬರಬೇಕು ಅಂತಂದರೆ, ಇವಾಗ ನಿಮಗೆ ಈ ಸ್ಟ್ರೋಕ್ ಅಂತ ಮನುಷ್ಯರು ಕುಡಿಯೋದು ಅದೊಂದು ಟೈಮು, ಮತ್ತು ಚಳಿ ಜ್ವರಗಳು ಒಂದೊಂದು ಟೈಮು, ಮತ್ತು ಚಳಿ ಜಾಸ್ತಿ ಆದಾಗ ಬರುವಂಥ ರೋಗಗಳು, ಮತ್ತು ಈ ಥರದ್ದೆಲ್ಲ ಒಂದೊಂದಷ್ಟು ರೋಗಗಳು ಅನ್ನೋದು ನಿಮಗೆ ಡಿಸೆಂಬರ್ ತಿಂಗಳುಗಳಲ್ಲಿ ಜಾಸ್ತಿ ಕಾಣಿಸ್ತದೆ. ಅದೇ ಥರ ಕೋಳಿಗಳಿಗೂ ಕೂಡ ಮಳೆಗಾಲದಲ್ಲಿ ಒಂದು ಟೈಮು, ಬೇಸಿಗೆಗಾಲದಲ್ಲಿ ಒಂದೊಂದು ಟೈಮು, ಮತ್ತು ಪ್ರತಿ ಒಂದು ಟೈಮು ಬಡ್ಡಿ ಮಗುನ ಅಂತಂಥ ವೆದರ್ಗೆ ಅಂತಂಥ ರೋಗ ಅನ್ನೋದು ಇದ್ದೇ ಇರ್ತದೆ. ಈಗ ಮಳೆಗಾಲ ಸ್ಟಾರ್ಟ್ ಆಗೈತೆ, ಈಗ ಮಳೆಗಾಲದಲ್ಲಿ ಬರುವಂಥದ್ದು ನೆಗಡಿ ಶೀತ ಮತ್ತು ಈ ಥರದ್ದು ಅಂತಂದರೆ ನಿಮಗೆ ಪ್ರತಿಯೊಂದು CRD ಅನ್ನೋ ರೋಗ ಬರೋದು ಮಳೆಗಾಲದಲ್ಲೇ ಜಾಸ್ತಿ. CRD ಯಾವ ಥರನಪ್ಪ ಅಂದರೆ ಜೂಗುಡಿಸೋದು, ತೂಗುಡಿಸೋದು, ಕಾಲು ಚೊಟ್ರ ಆಗೋದು, ಮತ್ತು ಈ ಥರದ ರೋಗಗಳೆಲ್ಲ ಬರೋದು ಈ ಟೈಮ್ಗೆ. ಅವಾಗೇನು ಅಂತಂದರೆ ಟೆಟ್ರೋಸೈಕ್ಲಿನು ಇಲ್ಲ ಎಂಡ್ರೋಜಿನ್ ಪ್ಲಸ್ ಇವೆರಡೇ ಮದ್ದು. ಇವೆರಡು ಹಾಕೊಂಡ್ರೆ ಮುಗೀತು, ಇನ್ನು ಯಾವುದೇ ರೀತಿ ಬೇರೆದೇನೂ ಇಲ್ಲ. ಅದಕ್ಕಿಂತ ಏನಾರ ನಿಮ್ಗೆ ಅದ್ರಲ್ಲಿ ಸಕ್ಸಸ್ ಆಗ್ತಾಯಿಲ್ಲ, ಅದರಲ್ಲಿ ಏನಾದರೂ ಫೇಲ್ಯೂರ್ ಆಯ್ತೈತೆ ಅಂತಂದರೆ Me904ನ ಸ್ಪ್ರೇ ಮಾಡ್ಕೊಳ್ಳೋದು, ಇಷ್ಟೇ ಕೆಲಸ. ಗಳು ಕಚ್ಚಾಕ್ ಬರ್ತಾವೆ ಮತ್ತು ಪರ್ಚಾಕ್ ಬರೋದು, ಮತ್ತು ಏನಪ್ಪ ಅಂತಂದರೆ ಸುಮ್ಮನಿದ್ರೆ ಒಡ್ಡಾಡ್ಸ್ಕೊ ಬಂದ್ಬಿಡೋದು. ಫಾರಮ್ಗಳಲ್ಲಿ ಈ ಥರದ್ದು ಮೋಟ್ಕೆ ಮೇಗೆಯೋದು ತುಂಬ ಕೋಳಿಗಳು ಮಾಡೋ ಕೆಲಸ ಇದು. ಅಂತಂದರೆ ತುಂಬ ಕೋಳಿಗಳು ಹೆಂಗಪ್ಪ ಅಂತಂದರೆ ಕೋಳಿಗಳ ಸಾಕಿರ್ತೀರಿ ಅಂತಂದರೆ ನೀವೇನು ಮಾಡ್ತೀರಿ ಅಂತಂದರೆ ಬಯಲಿಗೆ ತಾನು ಪಾಡಕ್ಕೆ ತಾನು ಬಿಟ್ಬಿಡ್ತೀರಿ. ಕೋಳಿಗಳಿಗೆ ಜಾಸ್ತಿ ಮೇವು ಹಾಕೋದು ಮತ್ತು ಈ ಥರದ್ದೆಲ್ಲ ಮಾಡಿದ್ರು ಕೂಡ ಕಚ್ಚಕ್ಕೆ, ಮತ್ತು ಏನಪ್ಪ ಅಂತಂದರೆ ಪಾರಮಳಿಗೆ ಪತ್ತು ಅಂತಂದರೆ ನಿಮ್ಮನ್ನ ಒಡ್ಡಾಡ್ಸ್ಕೊ ಬರೋದು, ಈ ಥರದ್ದೆಲ್ಲ ಕಂಪ್ಲೇಂಟ್ಸ್ಗಳು. ಅಂತಂದರೆ ಈಗ ಪಾರಮಳಿಗೆ ಯಾರೋ ಬಂದಿರ್ತಾರೆ ಅಂತ ಅನ್ಕೊಳ್ರಿ, ಈಗ ಯಾರೋ ಹೊರಗಡೆಯಿಂದ ಬಂದಿರ್ತಾರೆ. ಆಗೇನು ಮಾಡ್ತವೆ ಅಂದರೆ ಈ ಬಡ್ಡಿ ಮಗ ನಾವು ಸುಮ್ಮನೆ ಇರೋದಿಲ್ಲ. ಏನಪ್ಪ ಅಂತಂದರೆ ತಿಕ್ಕೆಲ್ಲ ಗಂಚಲಿಗಳಿಗೆ ಬಡ್ಡಿ ನೋಕೆ ಅವಾಗ ಏನು ಮಾಡ್ತವೆ, ಟರ್ಕಿ ಕೋಳಿಗಳು ಇಲ್ಲ ಹಂಸ ಈ ಥರದ್ದೊಂದಷ್ಟು ಬಾತುಕೋಳಿಗಳು ಸುಮ್ಮನೆ ಒಟ್ಟಾಡ್ಸ್ಕೊಟ್ಟೋಗೋದು, ಕಚ್ಚೋದು, ಈ ಥರದ್ದೆಲ್ಲ ಮಾಡ್ತಾ ಇರ್ತವೆ. ನಿಮ್ಗೆ ಆ ಥರ ಏನಾರ ಕಚ್ಚೋದು ಪರ್ಚೋದು ಏನಾದರೂ ನೀವು ಓನರ್ ಆಗಿಲ್ಲ ಅಂತಂದ್ರೆ ಆ ಫಾರಮ್ಗೆ ಏನಾದರೂ ನೀವು ಓನರ್ ಆಗಿದ್ದರೆ ಆ ಥರ ಏನಾರ ಕಚ್ಚೋದು ಪರ್ಚೋದು ಈ ಥರದ್ದು ಏನಾರ ಮಾಡ್ತಾವೆ ಅಂದರೆ ಕೋಳಿಗಳಿಗೆ ಇನ್ನೇನು ಮಾಡಿಬಿಟ್ರಿ ಕಣ, ಬರೀ ಒಂದಷ್ಟು ಪರಂಗಿ ಸೊಪ್ಪು ಇಲ್ಲ ಅಂತಂದರೆ ನುಗ್ಗೆ ಸೊಪ್ಪು, ನಿಮ್ಮ ಹತ್ರ ಏನಾರ ತ್ವಾಟದಲ್ಲಿ ಸೊಪ್ಪು ಗಿಪ್ಪು ಏನಾರ ಬೆಳೆದಿದ್ರೆ ಆ ಸೊಪ್ಪನ್ನ ಹಿಡ್ಕ ಹಿಂಗೆ ಒಂದು 10 ನಿಮಿಷ ನಿಂತ್ಕೊಳ್ರಿ ಸಾಕು, ಅಚ್ಚುಕಟ್ಟಾಗಿ ಅವೇ ಓಡ್ಬರ್ತಾವೆ ನಿಮ್ಮ ಮುಂದಕ್ಕೆ. ಆ ಕಚ್ಚೋದನ್ನು ಮಾಡೋದಿಲ್ಲ, ಪರ್ಚೋದನ್ನು ಮಾಡೋದಿಲ್ಲ. ನೀವು ಈ ಥರ ಟ್ರೈ ಮಾಡ್ಕೊ ಬಂದ್ರಿ ಅವೇ ಫ್ರೆಂಡ್ಲಿಯಾಗಿ ಹೋಗ್ಕೋತವೆ. ಈಗ ನಮ್ಮ ಕೋಳಿಗಳು ಹೊತ್ತರಿಂದ ಸಂಜೆ ಗಂಟೆ ಈ ಥರ ಅಂತಂದ್ರೆ ಇಲ್ಲಿ ಹಾಕಿ ನೋಡ್ರಿ, ಎಲ್ಲರೂ ನಾವೇನಾದ್ರು ಬಂದರೆ ನಾವು ಓಡ್ ಬಂದ ತಕ್ಷಣ ಬರೋದು, ನಾವು ಕೈಲಿ ಕೋಕೋ ಅಂದರೆ ಸಾಕು ಹಿಂಗೆ ಓಡ್ ಬರೋದು, ಈ ಥರದ್ದೆಲ್ಲ ಅಲ್ಲಲ್ಲೇ ರೂಢಿ ಮಾಡ್ತಾ ಇರ್ಬೇಕು. ಈ ಬಡ್ಡಿ ನಂಬಿಕೆ ಇಲ್ಲ ಅಂತಂದರೆ ನೀವೇನಾರು ರೂಢಿ ಮಾಡಲಿಲ್ಲ ಅಂದರೆ ಕಾಳನ ಮಗ ನಾವು ನೀವೇನು ಮಾಡಿದ್ರು ಒಕ್ಕಳೋದು ಇಲ್ಲ, ಏನು ಮಾಡೋದಿಲ್ಲ. ಅಂತಂದರೆ ಎಲ್ಲ ಕೋಳಿಗಳು ನೀವು ಕರ್ದೆಟ್ಗೆ ಓಡಬೇಕು, ನೀವು ಕರ್ದೆಟ್ಗೆ ನಿಂತ್ಕೋಬೇಕು, ನೀವು ಕರ್ದೆಟ್ಗೆ ಓಡಬೇಕು. ಆ ಥರ ಮಾಡ್ಕೊಂಡ್ರೆ ಕೋಳಿ ಸಾಕೋದು ಆಟ. ಕೋಳಿ ಇನ್ನೇನಾರ ಆ ಥರ ಅವಾಗ ಅವೇ ಬಿಟ್ಬಿಟ್ರೆ
ನೀವು ಇಲ್ಲಿ ಮೆಸ್ ಕಟ್ಕೊಳ್ಳಿ, ನೀವು ಇನ್ನೊಂದೇನೋ ಕಟ್ಕೊಳ್ಳಿ, 7 ಅಡಿ ಮೆಸ್ನೆ ಹಾಕಿ 10 ಅಡಿ ಮೆಸ್ನೆ ಹಾಕಿ ಎಷ್ಟು ಅಡಿ ಮೆಸ್ ಹಾಕಿದ್ರು ಕೂಡ ಆರ್ತಾವ ಬಡ್ಡಿ ನಾವು. ಅದಕ್ಕೆ ಹೇಳ್ತಾ ಇರೋದು ಅಚ್ಚುಕಟ್ಟಾಗಿ ಸಾಕುವಾಗ ಒಂಚೂರು ರೂಢಿ ಮಾಡ್ಕೊಳ್ಳಿ. ಅಂತಂದರೆ ಮೇವು ತಂದಾಗ ಕೈಲಿ ಹಾಕೋದು ಮತ್ತು ಕೋಕೋ ಅಂತ ಕರ್ದು ಮೇವು ಹಾಕೋದು, ಈ ಥರದ್ದೊಂದು ಅಷ್ಟು ರೂಢಿ ಮಾಡ್ಕೊಂಡ್ರೆ ನಿಮಗೆ ಯಾವುದೇ ಕಾರಣಕ್ಕೂ ಸೈಡ್ ಎಫೆಕ್ಟ್ಸು ಮತ್ತು ಇನ್ನೆಲ್ಲ ಆರ್ಬಿಡೋದು ಪಾರ್ಬಿಡೋದು ಈ ಥರದ್ದು ಮಾಡೋದಿಲ್ಲ. ನೀವೇನಾರು ಅದೆಲ್ಲ ಬಿಟ್ಬಿಟ್ಟು ಏನಾದ್ರೂ ನೀವು ಬರೀ ಅವಕ್ಕೆ ಮೇವು ಹಾಕ್ಬಿಡೋದು, ನೀವೆಲ್ಲ ಹೋಗೋದು ಮೇವು ಹಾಕಿದ್ರೆ ನಮ್ಮ ಕೆಲಸ ಮುಗ್ದೋಯ್ತು ಅಂದ್ಕೊಳ್ಳೋದು, ಈ ಥರದ್ದು ಏನಾರ ಮಾಡ್ತಾಯಿದ್ರೆ ನಿಮ್ಗೆ ದೇವ್ರಣ ಹೋಗೋದು ಇಲ್ಲ, ನೀವು ಹೋದಾಗೆಲ್ಲ ಕಚ್ಚುತ್ತವೆ, ಈ ಥರದವೆಲ್ಲ ಮಾಡ್ತಾ ಇರ್ತಾವೆ ಕನ್ನಡ. ಆಮೇಲೆ ಕೋಳಿ ಮಟ್ಟಕ್ಕೆ ಬತ್ತಲ್ಲ ಅಂತಂದರೆ ತುಂಬ ಜನ ಕಮೆಂಟ್ ಮಾಡ್ತಾ ಇರೋದು, ಅಂದರೆ ತುಂಬ ಜನ ಕೇಳ್ತಾ ಇರೋದು ಕೂಡ ಇದೆಯಾ, ಕಮೆಂಟ್ ಮಾಡ್ತಾ ಇರೋದು ಕೂಡ ಇದೆಯಾ, ಅಣ್ಣ ಮೊಟ್ಟೆಗೆ ಬತ್ತಲ್ಲ. ಅಂದರೆ ಕೆಲವ್ರು ಏನು ಅಂತಂದರೆ ಆ ಹೊರಗಡೆ ತಮಿಳ್ನಾಡವರು ಅಥವಾ ಈ ಥರ ಮಾರಕ್ಕೆ ಬಂದವ್ರ ಹತ್ರ ಕೋಳಿಗಳು ತಗೊಂಡಿರೋದು ಒಂದು ಕಡೆ ಆದರೆ, ಅಂತಂದರೆ ಅಣ್ಣ ನಮ್ಮ ಕೋಳಿಗಳು ಕಾವು ಕುಡ್ತಲ್ಲ ಏನು ಮಾಡೋದು ಅಂತ ಕೆಲವ್ರದ್ದಾಯ್ತು. ಅಂದರೆ ಇನ್ನು ಕೆಲವರು ಪ್ಯೂರ್ ನಾಟಿ ಕೋಳಿಗಳನ್ನ ಸಾಕಿರ್ತೀರಿ. ಪ್ಯೂರ್ ನಾಟಿ ಕೋಳಿಗಳಿಗೆ ಏನಪ್ಪ ಅಂತಂದರೆ ಹುಂಜಗಳು ಕಡಿಮೆ ಇರ್ತವೆ. ಅಂದರೆ ಫಸ್ಟ್ ಆಫ್ ಆಲ್ ಏನು ಅಂತಂದರೆ ನಿಮ್ಗೆ ಹುಂಜಗಳಿರ್ಬೇಕು ಅಂದರೆ ಒಂದು 30 ಕಾದ್ರೂ ಒಂದು 5 ವಾರ ಇರಬೇಕು, ಅಂದರೆ ಚೆನ್ನಾಗಿರೋವು. ಅಂದ್ರೆ ನಾನು ತೋರಿಸ್ತೇನೆ ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಈ ಥರದ್ದೊಂದು ಹುಂಜ ಇದ್ದರೆ ಸಾಕು, ಎಷ್ಟು ಹುಂಜ ಎಷ್ಟು ಆಟ ಇದ್ರೂ ಕ್ರಾಸ್ ಮಾಡ್ತದೆ ಅಂತ. ಆ ಥರದ್ದು ಹುಂಜಗಳಿದ್ರು ಅಂದರೆ ಮೊಟ್ಟೆ ಇಕ್ಕ ದೊಡ್ಡ ವಿಚಾರ ಅಲ್ಲ. ಕೆಲವು ಮೊಟ್ಟೆಗಳು ಇಕ್ತವೆ, ಅಂತಂದರೆ ಹುಂಜಗಳಿಲ್ಲ ಅಂದರೂ ಮೊಟ್ಟೆ ಇಕ್ತವೆ, ಮರಿ ಮಾಡೋದಿಲ್ಲ. ಕಾವು ಕೂತ್ಕೊಂಡ್ರು ಕೂಡ ಮರಿ ಮಾಡೋದಿಲ್ಲ. ಅದಕ್ಕೆ ನಿಮಗೆ ಹುಂಜಗಳು ಕಡಕ್ಕಾಗಿರ್ಬೇಕು. ಆಮೇಲೆ ಇನ್ನೊಂದೇನು ಅಂತಂದರೆ ಎರಡನೇದಾಗಿ ತಿಳ್ಕೊಬೇಕಾಗಿರೋದೇನು ಅಂತಂದರೆ ಕ್ಯಾಲ್ಶಿಯಮ್ಮು ಕಡಿಮೆ ಆದರೆ, ಅಂದರೆ ಕ್ಯಾಲ್ಶಿಯಮ್ ಅಂದರೆ ತುಂಬ ಜನಕ್ಕೆ ಗೊತ್ತಿಲ್ಲ. ಅಂತಂದರೆ ಅದಕ್ಕೆ ಬೇಕಾಗಿರುವಂಥ ಪೌಷ್ಟಿಕಾಂಶಗಳು ಈ ಪಪ್ಪಾಯಿ ಸೊಪ್ಪು ಆಗ್ಬೋದು, ಇಲ್ಲ ನುಗ್ಗೆ ಸೊಪ್ಪು ಆಗ್ಬೋದು, ಈ ಥರದ ಒಂದಷ್ಟು ಹಸಿರು ಮೇವುಗಳು ಹಾಕೋಣ ಜಾಸ್ತಿ. ಅಂತಂದರೆ ಕೋಳಿಗಳು ಬಡ್ಡಿ ಮಗ ನಾವು ಆಸೆ ಪಡೋದೆ ಹಸಿರು ಮೇವುಗಳಿಗೆ. ಈಗ ನಮ್ದು ಏನಾದರೂ ಹಿಂಗೆ ಮೆಚ್ಚಿಂದ ಏನಾರು ಆಚೆ ಬಿಟ್ಬಿಟ್ರೆ ಹಸಿರು ಮೇವನ್ನ ಜಾಸ್ತಿ ಇಷ್ಟಪಟ್ಟು ತಿಂತವೆ. ಆ ಥರ ಹಸಿರು ಮೇವುಗಳನ್ನ ಜಾಸ್ತಿ ಕೊಡೋದ್ರಿಂದ ನಿಮಗೆ ಕೋಳಿಗಳಿಗೆ ಪೌಷ್ಟಿಕಾಂಶಗಳು, ಕ್ಯಾಲ್ಶಿಯಮ್ಗಳು, ಪ್ರೋಟೀನು, ವಿಟಮಿನು ಈ ಥರದವೆಲ್ಲ ಜಾಸ್ತಿ ಆಯ್ತವೆ. ಮತ್ತು ಹೈ ಪ್ರೋಟೀನ್ ಇತ್ತು ಅಂತಂದರೆ ಮೊಟ್ಟೆ ಇಕ್ಕಕ್ಕೆ ಚೆನ್ನಾಗಿರ್ತದೆ. ಅದಕ್ಕೆ ನಿಮ್ಗೆ ಹೇಳ್ತಾ ಇರೋದು ಕೋಳಿಗಳಿಗೆ ಜಾಸ್ತಿ ಪ್ರೋಟೀನು, ವಿಟಮಿನ್ ಆಗುವಂಥದ್ದು ಮತ್ತು ಈ ಥರದವು ಏನೇನು ಸಿಗ್ತವೆ ಆ ಥರದವು. ಇಲ್ಲ ಅಂತಂದರೆ ನೀವು ಆ್ಯಂಟಿಬಯೋಟಿಕ್ಕು ಇನ್ನೇನು ಮೊಟ್ಟೆ ಇಕ್ಕಲಿಲ್ಲ ಅಂತಂದರೆ ಇನ್ನೇನು ಮಾಡೋಕ್ಕಾಗಲ್ಲ. ಕ್ಯಾಲ್ಶಿಯಂ ಟಾನಿಕ್ ಕೊಡಿ ಅಂತಂದರೆ ಆರಾಮ ಮೆಡಿಕಲ್ಗಳಲ್ಲಿ ಕೊಡ್ತಾರೆ. ಕ್ಯಾಲ್ಶಿಯಂ ಟಾನಿಕ್ಗಳು ಇಲ್ಲ ಟ್ಯಾಬ್ಲೆಟ್ಸ್ಗಳು ಈ ಥರದ ಬರ್ತವೆ. ಅವು ಹಾಕಂದ್ರೆ ಸರೋಯ್ತದೆ, ಹಾಕಬೇಕಾಯ್ತು ಅಷ್ಟೇ. ಇನ್ನು ಅದು ಬಿಟ್ರೆ ನೀವೇನಾದರೂ ನಿಮಗೆ ಸೊಪ್ಪುಗಳು ಈ ಥರ ಪರಂಗಿ ಮರ ಈ ಥರದ್ದು ಏನಾರು ಇತ್ತು ಅಂತಂದರೆ, ಈಗ ನಾವು ಕೋಳಿಗಳಿಗೆ ಪರಂಗಿ ಮರ ಹಾಕೋಬಿಟ್ಟು ಈಗ ಕೋಳಿಗಳು ಅಚ್ಚುಕಟ್ಟ ಪರಂಗಿಕಾಯಿನೂ ತಿಂತವೆ, ಪರಂಗಿ ಸೊಪ್ಪು ತಿಂತವೆ, ಎಲ್ಲ ಇಲ್ಲೇ ಅದೇ ಮೇವುಗಳು. ಅವೇನು ಅರ್ಸ್ಬೇಕಾಗಿಲ್ಲ, ಒಂದೇನು ತಿನ್ನಬೇಕಾಗಿಲ್ಲ, ಹೊರಗಡೆ ಹೋಗಿ ಈ ಥರದ್ದೇನು ಮಾಡಬೇಕಾಗಿಲ್ಲ. ಅಚ್ಚುಕಟ್ಟಾಗಿ ಈ ಥರ ಇಲ್ಲ ಅಂದರೆ ಮರಗಳು ಹಾಕಬೇಕು, ಇಲ್ಲ ನುಗ್ಗೆ ಸೊಪ್ಪು ಮರಗಳು ಹಾಕಬೇಕು, ಇಲ್ಲ ಊರಲ್ಲಿ ನುಗ್ಗೆ ಸೊಪ್ಪು ಇರ್ತದೆ ಅಚ್ಚುಕಟ್ಟಾಗಿ ತಂದು ಹಾಕಬೇಕು. ಹಳ್ಳಿಯವ್ರಿಗೆ ಈಸಿ ಐತೆ, ಸಿಟಿಯವ್ರಿಗೆ ಕಷ್ಟ, ಯಾಕಂದ್ರೆ ಇನ್ನೇನು ಮಾಡೋಕ್ಕಾಗೋದಿಲ್ಲ.